ಬಾಹ್ಯಾಕಾಶಕ್ಕೆ ಭಾರತದ ಗಗನಯಾತ್ರೆ. ಶುಭಾಂಶು ಶುಕ್ಲಾ ಇತಿಹಾಸ ಸೃಷ್ಟಿ. 41 ವರ್ಷಗಳ ನಂತರ ಭಾರತ ಸಾಹಸ. ನಮಸ್ಕಾರ ಸ್ನೇಹಿತರೆ, ಇದು ಇಡೀ ಭಾರತವೇ ಸಂಭ್ರಮಿಸೋ ಕ್ಷಣ. ಬರೋಬ್ಬರಿ 4 ದಶಕಗಳ ನಂತರ ಭಾರತೀಯ ಗಗನಯಾತ್ರಿಯೊಬ್ಬರು ಅಂತರಿಕ್ಷಕ್ಕೆ ಹೋಗಿದ್ದಾರೆ. ಭಾರತದ ಫೈಟರ್ ಪೈಲಟ್ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ತಲುಪ್ತಾ ಇದ್ದಾರೆ. ಆಕ್ಸಿಯೋಮ್ 4 ಮೂಲಕ ಅಂತರಿಕ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ಮೂಲಕ ISS ನಲ್ಲಿ ಮೊದಲ ಭಾರತೀಯ ಅನ್ನೋ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನಾ ಕಾರಣಗಳಿಂದ ನಿರಂತರ 7 ಬಾರಿ ಮುಂದೂಡಿಕೆಯಾಗಿದ್ದ ಆಕ್ಸಿಯೋಮ್ 4 ಕಡೆಗೂ ಕೂಡ ಯಶಸ್ವಿ ಉಡಾವಣೆ ಆಗಿದೆ. ಇಲ್ಲಿ ಶುಭಾಂಶು ಶುಕ್ಲಾ ISSಗೆ ಕೇವಲ ಗಗನಯಾತ್ರಿಯಾಗಿ ಹೋಗೋದು ಮಾತ್ರ ಅಲ್ಲ, ISSಗೆ ತೆಗೆದುಕೊಂಡು ಹೋಗೋ ಸ್ಪೇಸ್ ಎಕ್ಸ್ ಗಗನ ನೌಕೆಯ ಪೈಲಟ್ ಕೂಡ ಆಗಿದ್ದಾರೆ. ಬರೋಬ್ಬರಿ 2 ವಾರ 14 ದಿನ ಅಂತರಿಕ್ಷದಲ್ಲಿ ಕಳೆದು ಬರ್ತಾ ಇದ್ದಾರೆ. ಹಾಗಿದ್ರೆ ಶುಭಾಂಶು ಶುಕ್ಲಾ ಅವರ ಈ ಸಾಹಸ ಯಾವ ರೀತಿ ನಡೀತಾ ಇದೆ, 2 ವಾರಗಳ ಕಾಲ ಅಲ್ಲಿ ಏನೇನು ಮಾಡ್ತಾರೆ, ಅಷ್ಟಕ್ಕೂ ಆಕ್ಸಿಯೋಮ್ 4 ಅಂದ್ರೆ ಏನು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಆಕ್ಸಿಯೋಮ್ 4? ಸ್ನೇಹಿತರೆ, ಮೊದಲನೇದಾಗಿ ಆಕ್ಸಿಯೋಮ್ 4 ಅನ್ನೋದು ಅಮೆರಿಕದ ಆಕ್ಸಿಯೋಮ್ ಸ್ಪೇಸ್ ಅನ್ನೋ ಖಾಸಗಿ ಬಾಹ್ಯಾಕಾಶ ಕಂಪನಿ ನಡೆಸ್ತಾ ಇರೋ ಸ್ಪೇಸ್ ಮಿಷನ್. ಇಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಇದೆಯಲ್ಲ, ಅದೇ ರೀತಿ ಇದು ಕೂಡ ಒಂದು ಪ್ರೈವೇಟ್ ಕಂಪನಿ. ಮುಂದೆ ಸ್ಪೇಸ್ನಲ್ಲಿ ಸ್ವಂತ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಮಾಡಬೇಕು, ವಿಮಾನಯಾನ ಕಂಪನಿಗಳ ರೀತಿ ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್ ಸರ್ವಿಸ್ ಕೊಡಬೇಕು ಅಂತ ಕಳೆದ 9 ವರ್ಷಗಳಿಂದ ಈ ಕಂಪನಿ ನಡೀತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ನೌಕೆ ಯೂಸ್ ಮಾಡಿಕೊಂಡು ಬೇರೆ ಬೇರೆ ರಾಷ್ಟ್ರಗಳ ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತಲುಪಿಸ್ತಾ ಇದೆ. ಕಳೆದ 3 ವರ್ಷದಲ್ಲಿ ಈಗ ಆಲ್ರೆಡಿ 3 ಸಲ ISSಗೆ ಹೋಗಿ ಬಂದಿದೆ. ಅದೇ ರೀತಿ ಆಕ್ಸಿಯೋಮ್ 4 ಈ ಕಂಪನಿಯ 4ನೇ ಮಿಷನ್. ಬುಧವಾರ ಮಧ್ಯಾಹ್ನ ಸರಿಯಾಗಿ 12:01ಕ್ಕೆ ಲಾಂಚ್ ಆಗಿದೆ. ಹಾಗೆ ನೋಡಿದ್ರೆ ಜೂನ್ 8ನೇ ತಾರೀಕೆ ಈ ಮಿಷನ್ ಲಾಂಚ್ ಆಗಬೇಕಾಗಿತ್ತು. ಆದರೆ ನಾನಾ ಕಾರಣಗಳಿಂದಾಗಿ ಹವಾಮಾನ ವೈಪರೀತ್ಯ, ಟೆಕ್ನಿಕಲ್ ಸಮಸ್ಯೆ ಮುಂದೂಡಿಕೆ ಆಗ್ತಾನೆ ಹೋಯಿತು. 1-2 ಬಾರಿ ಪ್ರತಿಕೂಲ ವಾತಾವರಣ ಇದೆ ಅಂತ, ಇನ್ನೊಮ್ಮೆ ಲಿಕ್ವಿಡ್ ಆಕ್ಸಿಜನ್ ಲೀಕ್ ಆಯಿತು ಅಂತ, ಮತ್ತೊಮ್ಮೆ ISSನಲ್ಲಿ ಆಕ್ಸಿಯೋಮ್ 4 ಹೋಗಿ ಕನೆಕ್ಟ್ ಆಗೋ ಜಾಗ ಇದೆಯಲ್ಲ ಜ್ವೆವ್ಡಾ, ಅಂದ್ರೆ ಆ ಸೆಕ್ಷನ್ ಹೆಸರು ಜ್ವೆವ್ಡಾ ಅಂತ, ಅಲ್ಲೇನೋ ಸಮಸ್ಯೆ ಇದೆ ಅಂತ, ಹೀಗೆ ಒಟ್ಟು 7 ಸಲ ಪೋಸ್ಟ್ಪೋನ್ ಆಯಿತು. ಈಗ ಕಡೆಗೂ ಕೂಡ ಪ್ರಯಾಣ ಲಾಂಚ್ ಆಗೇ ಬಿಟ್ಟಿದೆ. ಇದರಲ್ಲೊಟ್ಟು 4 ಗಗನಯಾತ್ರಿಗಳು ISSಗೆ ಹೋಗ್ತಾರೆ. ಅವ್ರು ಯಾರ್ಯಾರು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಶುಭಾಂಶು ಶುಕ್ಲಾ. ಯಾರಿದು ಶುಭಾಂಶು ಶುಕ್ಲಾ? ಸ್ನೇಹಿತರೆ, ಶುಭಾಂಶು ಶುಕ್ಲಾ ಮೂಲತಃ ಉತ್ತರ ಪ್ರದೇಶದ ಲಕ್ನೋದವರು. ನಮ್ಮ ವಾಯುಪಡೆಯಲ್ಲಿ ಟೆಸ್ಟ್ ಪೈಲಟ್ ಆಗಿ, ನಂತರ ವಿಂಗ್ ಕಮಾಂಡರ್ ಆಗಿ, ಬಳಿಕ ಗ್ರೂಪ್ ಕ್ಯಾಪ್ಟನ್ ಆಗೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಏರ್ಫೋರ್ಸ್ನಲ್ಲಿ 15 ವರ್ಷ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಸುಖೋಯ್ Su-30 MKI, MiG-21, MiG-29, ಜಾಗ್ವಾರ್, ಹಾಕ್, ಡಾರ್ನಿಯರ್ 228, ಆಂಟೊನೋ AN-32 ಹೀಗೆ ನಮ್ಮ ವಾಯುಪಡೆಯಲ್ಲಿರೋ ಬಹುತೇಕ ಎಲ್ಲ ಫೈಟರ್ ವಿಮಾನಗಳು ಹಾಗೂ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಹಾರಿಸಿರೋ ಎಕ್ಸ್ಪೀರಿಯನ್ಸ್ ಇದೆ. 2000 ಗಂಟೆಗೂ ಹೆಚ್ಚು ಕಾಲ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಇವರು ಆ್ಯಕ್ಚುಲಿ 2022ರಲ್ಲಿ ಭಾರತ ನಡೆಸಬೇಕಾಗಿದ್ದ ಮೊದಲ ಮಾನವ ಸಹಿತ ಸ್ಪೇಸ್ ಯೋಜನೆ ಗಗನಯಾನ್ ಮಿಷನ್ಗೆ ಆಯ್ಕೆಯಾಗಿದ್ರು. ಆದರೆ ನಾನಾ ಕಾರಣಗಳಿಂದ ಗಗನಯಾನ್ 2027ಕ್ಕೆ ಮುಂದೂಡಿಕೆಯಾಯಿತು. ಹೀಗಾಗಿ 2023ರಲ್ಲಿ ನಮ್ಮ ಇಸ್ರೋ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಜೊತೆ ಒಂದು ಒಪ್ಪಂದ ಮಾಡಿಕೊಳ್ತು. ಹ್ಯೂಮನ್ ಸ್ಪೇಸ್ ಫ್ಲೈಟ್ ಯೋಜನೆಗೆ ಒಬ್ರಿಗೊಬ್ರು ಸಹಕಾರ ಕೊಡಬೇಕು ಅಂತ ಮಾತಾಗಿತ್ತು. ಅದರ ಪರಿಣಾಮವಾಗಿ ಈಗ ಶುಭಾಂಶು ಶುಕ್ಲಾ ಆಕ್ಸಿಯೋಮ್ 4 ಮಿಷನ್ ನಲ್ಲಿ ಸ್ಪೇಸ್ಗೆ ಹೋಗ್ತಾ ಇದ್ದಾರೆ. ಏನೋ ಸ್ನೇಹಿತರೆ, ಈ ರೋಚಕ ಜರ್ನಿ ಹೇಗಿರುತ್ತೆ, ಏನೆಲ್ಲ ಸೈಂಟಿಫಿಕ್ ವಿಚಾರಗಳಲ್ಲಿ ತಿಳ್ಕೊಳ್ಳೋಕೆ ನಮಗಿದೆ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ಈಗ ದುಡಿತಾ ಇರೋ ವ್ಯಕ್ತಿ, ಆತನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆತನ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆರ್ಥಿಕವಾಗಿ ಆಘಾತ ಆಗದೇ ಇರೋ ರೀತಿಯಲ್ಲಿ ಒಂದು ಲಂಸಮ್ ಅಮೌಂಟ್ ಮೂಲಕ ಅವರ ಆರ್ಥಿಕ ಭವಿಷ್ಯವನ್ನು ಕಾಪಾಡೋ ಬೇಸಿಕ್ ಫಿನಾನ್ಷಿಯಲ್ ಪ್ರಾಡಕ್ಟ್ ಇದು. ಈಗ ಜನರೇಷನಲ್ ವೆಲ್ತ್ ಇದೆ, ಜನ್ರೇಷನ್ ಟು ಜನ್ರೇಷನ್ ಕೂತ್ಕೊಂಡು ತಿಂದರೂ ಕೂಡ ಖಾಲಿ ಮಾಡಲಿಕ್ಕೆ ಆಗ್ತಿರೋಷ್ಟು ಸಂಪತ್ತಿದೆ ಅಂದರೆ ಮ್ಯಾಟರ್ ಆಗದೇ ಇರಬಹುದು. ಆದರೆ ಹೆಚ್ಚಿನ ಮನೆಗಳಲ್ಲಿ ಒಬ್ಬರು ದುಡಿತಾ ಇರ್ತಾರೆ, 3 ಜನ, 4 ಜನ, 5 ಜನ ಆ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಸಿಚುವೇಶನ್ ಇರಬಹುದು. ಇನ್ಕಮ್ ಬರ್ತಾ ಇದೆ, ದುಡಿತಾ ಇದ್ದಾರೆ, ಎಲ್ಲ ಫೈನ್. ಆದರೆ ಒಂದು ವೇಳೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ಆರ್ಥಿಕವಾಗಿ ಮುಂದೆ ಏನು ಮಾಡುತ್ತೆ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ರೂಪುಗೊಳ್ಳುತ್ತಲ್ಲ, ಅದಕ್ಕೆ ಆನ್ಸರ್ ಟರ್ಮ್ ಇನ್ಶೂರೆನ್ಸ್. ಯಾವುದೇ ಆರ್ಥಿಕ ತಜ್ಞರು, ಫಿನಾನ್ಷಿಯಲ್ ಪ್ಲಾನರ್ಸ್ ಹತ್ರ ನೀವು ಹೋದರೂ ಕೂಡ ಫಸ್ಟ್ ಇದನ್ನು ಮಾಡಿಸ್ರಿ, ಆಮೇಲೆ ಇನ್ವೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಬರೀ 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕದ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ನ ತಗೋಬೋದು.
ನೀವು ನಿಮ್ಮ ಏಜ್ ಮತ್ತು ಡೀಟೇಲ್ಸ್ ಎಲ್ಲ ಹಾಕ್ತಿದ್ದ ಹಾಗೆ, ಬೇಸಿಕ್ ಡೀಟೇಲ್ಸ್ ಹಾಕ್ತಿದ್ದ ಹಾಗೆ ನಿಮ್ಮ ಏಜ್ ಎಷ್ಟು, ಅದಕ್ಕೆ 1 ಕೋಟಿ ಕವರೇಜಿಗೆ ಎಷ್ಟಾಗುತ್ತೆ, 2 ಕೋಟಿ ಕವರೇಜಿಗೆ ಎಷ್ಟಾಗುತ್ತೆ, ಎಲ್ಲ ಡೀಟೇಲ್ಸ್ ಅಲ್ಲಿ ಬಂದುಬಿಡುತ್ತೆ. ಭಾರತದ ಎಲ್ಲ ಟಾಪ್ ಪ್ಲ್ಯಾನ್ಗಳನ್ನು ಕಂಪೇರ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ನಿಮಗೆ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ನಾವೀಗ ವರದಿಯಲ್ಲಿ ಮುಂದುವರಿಯೋಣ. 6 ವರ್ಷಗಳಿಂದ ತಯಾರಿ. ಈಗ ಆಲ್ರೆಡಿ 2019ರಿಂದಲೇ ಶುಭಾಂಶು ಶುಕ್ಲಾ ಗಗನಯಾತ್ರಿಯಾಗೋದಕ್ಕೆ ತರಬೇತಿ ಪಡಿತಾ ಇದ್ದಾರೆ. 2020ರಲ್ಲಿ 3 ಆಕಾಂಕ್ಷಿಗಳ ಜೊತೆ ರಷ್ಯಾದ ಯೂರಿ ಗಗರಿನ್ ಕಾಸ್ಮೋನಾಟ್ ಟ್ರೈನಿಂಗ್ ಸೆಂಟರ್ಗೆ ಹೋಗಿದ್ರು. ಬೇಸಿಕ್ ಟ್ರೈನಿಂಗ್ ಮುಗಿಸ್ಕೊಂಡು 2021ರಲ್ಲಿ ವಾಪಸ್ ಆಗಿದ್ರು. ಆ ನಂತರ ಇಲ್ಲೇ ಬೆಂಗಳೂರಿನ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟರ್ನಲ್ಲಿ ಅವರ ಟ್ರೈನಿಂಗ್ ಮುಂದುವರೆದಿತ್ತು. ಇದೇ ವೇಳೆ IIScಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಚಾರದಲ್ಲಿ ಮಾಸ್ಟರ್ಸ್ ಕೂಡ ಮುಗಿಸಿದ್ದಾರೆ. 2024ರ ಫೆಬ್ರವರಿಯಲ್ಲಿ PM ನರೇಂದ್ರ ಮೋದಿ ಭಾರತದ ಗಗನಯಾನ್ ಮಿಷನ್ನಲ್ಲಿ ಶುಭಾಂಶು ಶುಕ್ಲಾ ಸ್ಪೇಸ್ಗೆ ಹೋಗ್ತಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈಗ ಅದಕ್ಕೂ ಮೊದಲೇ ಆಕ್ಸಿಯೋಮ್ 4ನಲ್ಲಿ ISSಗೆ ಹೋಗ್ತಾ ಇದ್ದಾರೆ. ಮುಂದಿನ 3 ವರ್ಷದಲ್ಲಿ ಒಟ್ಟು 2 ಸಲ ಬಾಹ್ಯಾಕಾಶಕ್ಕೆ ಹೋಗೋ ಅಪಾರ್ಚುನಿಟಿ ಶುಭಾಂಶು ಅವರಿಗೆ ಸಿಕ್ಕಿದೆ. ಏನೋ ಈ ಶುಭಾಂಶು ಶುಕ್ಲಾರ ಜೊತೆಗೆ ಮಿಷನ್ ಕಮಾಂಡರ್ ಆಗಿ ಪೆಗಿ ವಿಟ್ಸನ್ ಕೂಡ ಆಕ್ಸಿಯೋಮ್ 4 ಮಿಷನ್ ಅಲ್ಲಿ ಇರ್ತಾರೆ. ಇವರು ಅಮೆರಿಕನ್ ಗಗನಯಾತ್ರಿ ನಾಸಾದವರು, ಆಕ್ಸಿಯೋಮ್ನ ಉದ್ಯೋಗಿ ಕೂಡ ಹೌದು. ಈಗ ಆಲ್ರೆಡಿ 3 ಬಾರಿ ಸ್ಪೇಸ್ಗೆ ಹೋಗಿ ಬಂದಿದ್ದಾರೆ. 2 ಮಿಷನ್ನಲ್ಲಿ ಕಮಾಂಡರ್ ಆಗು ಕೂಡ ಕೆಲಸ ಮಾಡಿದ್ರು. ಬಾಹ್ಯಾಕಾಶದಲ್ಲಿ 675 ದಿನ ಕಳೆದಿರುವ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಸ್ವಾವೋಶ್ ಉಜ್ನಾಯಿನ್ಸ್ಕಿ ವೇಶನಿಯೋಸ್ಕಿ ಪೋಲೆಂಡ್ನವರು. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯಿಂದ ಇವರು ಕೂಡ ಭಾಗಿಯಾಗ್ತಿದ್ದಾರೆ. ಪೋಲೆಂಡ್ ಕೂಡ 1978ರಲ್ಲಿ ಸೋವಿಯತ್ ಸ್ಪೇಸ್ ಪ್ರೋಗ್ರಾಂ ಮೂಲಕ ತನ್ನ ಆಸ್ಟ್ರೋನಾಟ್ನ ಸ್ಪೇಸಿಗೆ ಕಳಿಸಿತ್ತು. ಅದೇ ರೀತಿ ಹಂಗರಿ ಕೂಡ 1980ರಲ್ಲಿ ತನ್ನ ಗಗನಯಾತ್ರಿಯೊಬ್ಬರನ್ನ ಸ್ಪೇಸ್ಗೆ ಕಳಿಸಿತ್ತು. ಈ ಸಲ ಕೂಡ ಹಂಗರಿಯಿಂದ ಟಿಬೋರ್ ಕಾಪು ಅನ್ನೋರು ಆಕ್ಸಿಯೋಮ್ 4 ಮಿಷನ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಉಳಿದಂತೆ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅಂತ ಮತ್ತೊಬ್ಬ ಭಾರತೀಯ ಪೈಲಟ್ ಹಾಗೂ ಜೂಲಾ ಚೆರೆಲ್ನಿ ಅಂತ ಹಂಗರಿಯವರು ಸ್ಟ್ಯಾಂಡ್ ಬೈ ಆಗಿದ್ದಾರೆ. ಏನಾದರೂ ಅವಶ್ಯಕತೆ ಬಿದ್ದರೆ ಆ 4ರಲ್ಲಿ ಯಾರಿಗಾದ್ರೂ ಹೋಗೋಕೆ ಆಗದೇ ಇದ್ರೆ ಈ ಸ್ಟ್ಯಾಂಡ್ ಬೈ ಇರೋರು ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಅಷ್ಟೇ, ಇಲ್ಲಾಂದ್ರೆ ಇವ್ರು ಹೋಗಲ್ಲ. ಒಟ್ಟಿನಲ್ಲಿ 4 ಜನ ISSಗೆ ಹೋಗೋದಷ್ಟೇ. ಹೇಗೆ ಹೋಗ್ತಾರೆ ಸ್ನೇಹಿತರೆ? ಈಗ ಆಲ್ರೆಡಿ ಈ 4 ಗಗನಯಾತ್ರಿಗಳು ಪ್ಲಸ್ 2 ಸ್ಟ್ಯಾಂಡ್ ಬೈ, ಒಟ್ಟು 6 ಜನ ಮೇ 25ರಿಂದ ಕ್ವಾರಂಟೈನ್ನಲ್ಲಿದ್ದರು. ಗಗನಯಾನ ಇತಿಹಾಸದಲ್ಲೇ ಅತಿ ದೀರ್ಘಕಾಲದ ಕ್ವಾರಂಟೈನ್ ಇದು. ಸಾಮಾನ್ಯವಾಗಿ ಯಾವುದೇ ಮಿಷನ್ ಅಲ್ಲೂ ಕೂಡ ಇನ್ಫೆಕ್ಷನ್ ಆಗದೆ ಇರಲಿ, ಇವರಿಗೆ ಸ್ಪೇಸ್ಗೆ ಹಾರೋ ಟೈಮ್ನಲ್ಲಿ ಅದೆಲ್ಲ ಇರಬಾರ್ದಲ್ಲ, ಕೇರ್ಫುಲ್ ಆಗಿರಬೇಕಲ್ಲ. ಹಾಗಾಗಿ 2 ವಾರ ಕ್ವಾರಂಟೈನಲ್ಲಿ ಇಡ್ತಾ ಇದ್ರು. ಆದರೆ ಇಲ್ಲಿ ಮುಂದೂಡಿಕೆ ಆಗಿ ಹೆಚ್ಚು ಕಮ್ಮಿ 1 ತಿಂಗಳು ಕ್ವಾರಂಟೈನ್ ಕಳೆದಿದ್ದಾರೆ. ಬುಧವಾರ ಬೆಳಗ್ಗೆ ಕೆನಡಿ ಸ್ಪೇಸ್ ಸೆಂಟರ್ಗೆ ಬಂದರು. ಸಂಜೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಬ್ಲಾಕ್ 5 ರಾಕೆಟ್ನಲ್ಲಿ ಬಂದು ಕೂತ್ರು. ಈ ರಾಕೆಟ್ ತುದಿಯಲ್ಲಿ ಡ್ರ್ಯಾಗನ್ ಗಗನನೌಕೆ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಕೂತ್ರು. ನಂತರ ಎಕ್ಸಾಕ್ಟ್ ಮಧ್ಯಾಹ್ನ 12:01ಕ್ಕೆ ಲಾಂಚ್ ಕಾಂಪ್ಲೆಕ್ಸ್ 39A ಉಡಾವಣಾ ಕೇಂದ್ರದಿಂದ ಈ ರಾಕೆಟ್ ಲಾಂಚ್ ಆಯಿತು. ಲಾಂಚ್ ಆಗಿ ಸ್ಪೇಸ್ಗೆ ಡ್ರ್ಯಾಗನ್ ನೌಕೆಯನ್ನ ಈ ರಾಕೆಟ್ ಹೊತ್ಕೊಂಡು ಹೋಗಿದೆ. ಈ ವೇಳೆ 2 ನಿಮಿಷದ ನಂತರ ರಾಕೆಟ್ನ ಸ್ಟೇಜ್ 1 ಅಥವಾ ಕೆಳಗಿನ ಭಾಗ ಸಪರೇಟ್ ಆಗಿದೆ. ನಿಮಗೆ ಗೊತ್ತಿರಬಹುದು, ರಾಕೆಟ್ನಲ್ಲಿ ಯಾವಾಗಲೂ ಕೂಡ 2 ಸ್ಟೇಜ್ ಅಥವಾ 3 ಸ್ಟೇಜಸ್ ಇರುತ್ತೆ. ಒಂದೊಂದೇ ಭಾಗ ಉರಿದು ತನ್ನ ತುದಿಯಲ್ಲಿರೋ ಗಗನನೌಕೆಯನ್ನ ಬಾಹ್ಯಾಕಾಶಕ್ಕೆ ತಲುಪಿಸೋದು ಅಥವಾ ಸ್ಯಾಟಲೈಟನ್ನು ಸ್ಪೇಸಿಗೆ ತಲುಪಿಸೋದು ರಾಕೆಟ್ನ ಕೆಲಸ. ಸೊ ಈ ರೀತಿ 2 ನಿಮಿಷದ ನಂತರ ರಾಕೆಟ್ನ ಮೊದಲ ಹಂತ ಸಪರೇಟ್ ಆಯಿತು. ಮಸ್ಕ್ ರಾಕೆಟ್ ಆಗಿರೋದ್ರಿಂದ 7ನೇ ನಿಮಿಷಕ್ಕೆ ಇದು ಬಂದು ವಾಪಸ್ ಲ್ಯಾಂಡ್ ಕೂಡ ಆಯಿತು. ನಂತರ 9ನೇ ನಿಮಿಷಕ್ಕೆ 2ನೇ ಸ್ಟೇಜ್ ಕೂಡ ಬೇರ್ಪಟ್ಟು ಡ್ರ್ಯಾಗನ್ ಒಂದೇ ಸ್ಪೇಸ್ನಲ್ಲಿ ಪ್ರಯಾಣ ಬೆಳೆಸಿದೆ. ಬಳಿಕ ISS ಸೇರೋಕೆ ಡ್ರ್ಯಾಗನ್ ನಿರಂತರ 26 ಗಂಟೆ ಟ್ರಾವೆಲ್ ಮಾಡಬೇಕು. 26 ಗಂಟೆ ನಂತರ ಅಂದ್ರೆ ಜೂನ್ 26 ಗುರುವಾರ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಆಗಿ ಡ್ರ್ಯಾಗನ್ ISSಗೆ ಕನೆಕ್ಟ್ ಆಗುತ್ತೆ, ಡಾಕ್ ಆಗುತ್ತೆ. ಅದರಲ್ಲೂ ISSನ ಹಾರ್ಮನಿ ಅನ್ನೋ ಭಾಗಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಆ ನಂತರ 4 ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಒಳಗೆ ಪ್ರವೇಶಿಸ್ತಾರೆ. ಬರೋಬ್ಬರಿ 18 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಅಷ್ಟು ದಿನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸ್ನೇಹಿತರೆ, ಆಕ್ಸಿಯೋಮ್ 4ನಲ್ಲಿ ಕೇವಲ ISSಗೆ ಹೋಗಿ ಬರಬೇಕು ಅಂತ ಹೋಗ್ತಾ ಇಲ್ಲ. ಈ 4 ಜನ ಗಗನಯಾತ್ರಿಗಳು 2 ವಾರಗಳ ಕಾಲ ಒಟ್ಟು 60 ರೀತಿಯ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ನಡೆಸ್ತಾರೆ. ಅದರಲ್ಲೂ ನಮ್ಮ ಶುಭಾಂಶು ಶುಕ್ಲಾರಿಗೆ 10 ಸಂಶೋಧನೆಗಳನ್ನು ನಡೆಸೋಕೆ ಇಸ್ರೋ ಟ್ರೈನಿಂಗ್ ಕೊಟ್ಟಿದೆ. ಯಾವ್ಯಾವುದು ಅಂದರೆ ಮೈಕ್ರೋ ಗ್ರಾವಿಟಿ ಅಥವಾ ಸೂಕ್ಷ್ಮ ಗುರುತ್ವದಲ್ಲಿ ನಮ್ಮ ಮಸಲ್ ಸೆಲ್ಗಳು ಹೇಗೆ ರಿಪೇರ್ ಆಗ್ತವೆ ಮತ್ತು ಹೇಗೆ ಗ್ರೋ ಆಗ್ತವೆ ಅನ್ನೋದು. ಇದರಿಂದ ದೀರ್ಘಕಾಲದಲ್ಲಿ ಆಟ್ರಫಿ ಅಂತ ಅಥವಾ ಸ್ನಾಯು ಸವೆತದ ಸಮಸ್ಯೆಗಳು ಸ್ಪೇಸ್ನಲ್ಲಿ ಉಂಟಾಗ್ಬೋದಾ ಅದನ್ನು ಸ್ಟಡಿ ಮಾಡೋದು. ಸ್ಪೇಸ್ನಲ್ಲಿ ಕಂಪ್ಯೂಟರ್ ಸ್ಕ್ರೀನ್, ಮೊಬೈಲ್ ಸ್ಕ್ರೀನ್ ಬಳಸೋದ್ರಿಂದ ಮನುಷ್ಯನ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಮಾನಸಿಕವಾಗಿ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋದು. ಹಾಗೆ ಹೆಸರು ಕಾಳು, ಲೆಂಟಿಲ್ ಅಂತಹ 6 ರೀತಿಯ ಬೆಳೆಗಳು ಹೇಗೆ ಅಲ್ಲಿ ಬೆಳೀತವೆ
ಭೂಮಿಯ ಗುರುತ್ವಾಕರ್ಷಣ ಬಲ ಇಲ್ಲದೆ ಹೇಗೆ ಜರ್ಮಿನೇಟ್ ಆಗ್ತವೆ ಅನ್ನೋದನ್ನ ಅಧ್ಯಯನ ಮಾಡೋದು ಕೆಲಸ ಇದೆ. ಹಾಗೆ ಇಸ್ರೋ ಟಾರ್ಡಿಗ್ರೇಡ್ ಅನ್ನು ಮಿಲಿಮೀಟರ್ ಗಾತ್ರದ ಸಣ್ಣ ನೀರಿನ ಹುಳವನ್ನ ಕೂಡ ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದೆ. ನೀರಿನ ಕರಡಿ ಅಂತ ಕೂಡ ಕರೆಯಲಾಗೋ ಈ ಚಿಕ್ಕ ಜೀವಿಗಳು ಎಂತಹ ದುರ್ಗಮ ಪರಿಸ್ಥಿತಿಯಲ್ಲೂ ಕೂಡ ಸರ್ವೈವ್ ಆಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಸ್ಪೇಸ್ನಲ್ಲಿ ಹೇಗೆ ಜೀವಿಸ್ತಾವೆ ಇವು, ಹೇಗೆ ಸರ್ವೈವ್ ಆಗ್ತವೆ ಅನ್ನೋದನ್ನ ಈ ಮಿಷನ್ನಲ್ಲಿ ಶುಭಾಂಶು ಸ್ಟಡಿ ಮಾಡ್ತಾರೆ. ಇದರಿಂದ ಮುಂದೆ ಬೇರೆ ಗ್ರಹದಲ್ಲಿ ಜೀವಿಗಳು ಸರ್ವೈವ್ ಆಗಬಹುದಾ ಅನ್ನೋದನ್ನ ತಿಳ್ಕೊಳ್ಳೋಕೆ ಒಂದು ಎಕ್ಸ್ಪೆರಿಮೆಂಟ್ಸ್ ಇವೆಲ್ಲ. ಏನು ಮೈಕ್ರೋ ಆಲ್ಗೆಯನ್ನು ಕೂಡ ಅಂತರಿಕ್ಷದಲ್ಲಿ ಸೂಪರ್ ಫುಡ್ ಆಗಿ ಬಳಸಬಹುದಾ ಅನ್ನೋ ಟೆಸ್ಟ್ ನಡೆಸ್ತಾರೆ. ಹೀಗೆ ಸುಮಾರು 10 ಸ್ಟಡೀಸನ್ನು ಶುಭಾಂಶು ಒಬ್ಬರೇ ನಡೆಸ್ತಾರೆ. ಆದರೆ ಅದೆಲ್ಲ ಬಿಡಿ, ಕೇವಲ ಈ ಶುಭಾಂಶು ಬಾಹ್ಯಾಕಾಶಕ್ಕೆ ಹೋಗೋದ್ರಿಂದಲೇ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಯಾಕಂದರೆ 1984ರಲ್ಲಿ ಕೊನೆಯ ಬಾರಿಗೆ ಭಾರತೀಯರೊಬ್ಬರು ಸ್ಪೇಸ್ಗೆ ಹೋಗಿದ್ದು. ಸ್ವಂತ ಬಲದಲ್ಲ, ರಷ್ಯಾದವರು ಹಾರ್ತಿದ್ರು, ಅವ್ರ ಜೊತೆಗೆ ನಾವು ಸೇರ್ಕೊಂಡು ಹೋಗಿದ್ದು. 1984ರಲ್ಲಿ ಸೋವಿಯತ್ ಮಿಷನ್ನಲ್ಲಿ ಹೋಗಿದ್ರು. ಅದಾಗಿ ಬರೋಬ್ಬರಿ 41 ವರ್ಷಗಳ ಬಳಿಕ ಶುಭಾಂಶು ಈ ದಾಖಲೆ ಮಾಡ್ತಾ ಇದ್ದಾರೆ. ಬೇಜಾರೇನು ಅಂದರೆ ಇನ್ನೂ ಕೂಡ ನಮ್ಮ ಸ್ವಂತ ಬಲದಲ್ಲಿ ಹೋಗ್ತಾ ಇದ್ವಾ, ಇವಾಗಲೂ ಕೂಡ ಬೇರೆಯವ್ರೊಟ್ಟಿಗೆ ಹೋಗಬೇಕಲ್ಲ ಅಂತ. ಇರಲಿ, ಹೋಗ್ತಾ ಇದ್ದಾರೆ. ಆದರೆ ಒಂದು ಡಿಫರೆನ್ಸ್ ಏನು ಅಂದರೆ ರಾಕೇಶ್ ಶರ್ಮಾ ಸ್ಪೇಸಿಗೆ ಹೋಗಿ ವಾಪಸ್ ಬಂದಿದ್ರು, ಆದರೆ ISSಗಲ್ಲ. ಹೀಗಾಗಿ ಶುಭಾಂಶು ISSಗೆ ಕಾಲಿಟ್ಟ ಮೊದಲ ಭಾರತೀಯ ಅನ್ನೋ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಜೊತೆಗೆ ಇದರಿಂದ ಭಾರತದ ಗಗನಯಾನ್ ಮಿಷನ್ಗೂ ಹೆಲ್ಪ್ ಆಗುತ್ತೆ. ಶುಭಾಂಶು ಮಹತ್ವದ ಅನುಭವಗಳನ್ನು ಗಳಿಸ್ಕೊಂಡು ಬರ್ತಾರೆ. ರಾಕೇಶ್ ಅವರ ಸಾಧನೆಗಿಂತ ಇದು ತುಂಬ ಭಿನ್ನವಾಗಿರುತ್ತೆ. ಯಾಕಂದರೆ 90ರ ದಶಕದಲ್ಲಿ ಭಾರತ ಸ್ಪೇಸ್ ವಿಚಾರದಲ್ಲಿ ಅಷ್ಟೊಂದು ಮುಂದುವರೆದಿರಲಿಲ್ಲ. ಸರಿಯಾಗಿರೋ ಒಂದು ರಾಕೆಟ್ ಕೂಡ ನಮ್ಮ ಹತ್ರ ಇರಲಿಲ್ಲ. ರಷ್ಯಾ ಫ್ರೆಂಡ್ ಅಂತ ಅಂದ್ಕೊಂಡು ಅವ್ರ ಹತ್ರ ನಾವು ಹತ್ಕೊಂಡು ಹೋಗಿದ್ವಿ ಅವ್ರ ರಾಕೆಟಲ್ಲಿ. ರಾಕೇಶ್ ಅವರು ಹೋಗಿ ಬಂದಿರೋ ಅನುಭವ ಬೆಳೆಸ್ಕೊಳ್ಳೋಕೆ ಭಾರತಕ್ಕೆ ಅವಾಗ ಶಕ್ತಿ ಇರಲಿಲ್ಲ. ಆದರೆ ಈಗ 4 ದಶಕಗಳ ನಂತರ ಭಾರತ ಸ್ಪೇಸ್ ವಿಚಾರದಲ್ಲಿ ಬಹುತೇಕ ಟಾಪ್ 5ನಲ್ಲಿ ಬರೋ ಲೆವೆಲ್ಗೆ ಬೆಳೆದಿದೆ. ಆಲ್ರೆಡಿ ಚಂದ್ರನ ಮೇಲೆ ನೌಕೆ ಇಳಿಸಿದ್ದೀವಿ, ಮಂಗಳನ ಸುತ್ತ ಪ್ರದಕ್ಷಿಣೆ ಹಾಕಿದ್ದೀವಿ, ಸೂರ್ಯನ ಸುತ್ತ ಒಂದು ನೌಕೆ ಆಲ್ರೆಡಿ ಸ್ಟಡಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಶುಕ್ರ ಗ್ರಹಕ್ಕೂ ಮಿಷನ್ ಕಳಿಸೋ ಗುರಿ ಇದೆ. ಭಾರತದ್ದೇ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಮಾಡೋ ಪ್ಲಾನ್ ಇದೆ. ಹೀಗಾಗಿ ಶುಭಾಂಶು ಅವರ ಅನುಭವವನ್ನು ಭಾರತ ತನ್ನ ಗಗನಯಾನ್ ಮಿಷನ್ಗೆ, ಮಾನವ ಸಹಿತವಾಗಿ ನಾವು ಮನುಷ್ಯರನ್ನ ನಮ್ಮ ಸ್ವಂತ ಬಲದಲ್ಲಿ ಕಳಿಸೋ ಮಿಷನ್ಗೆ ಇವರ ಎಕ್ಸ್ಪೀರಿಯನ್ಸ್ ತುಂಬ ಯೂಸ್ ಆಗುತ್ತೆ. ಗಗನಯಾನದಂತಹ ಕಾಂಪ್ಲೆಕ್ಸ್ ಮಿಷನ್ಗೆ ಹಲವು ಹಂತದಲ್ಲಿ ರೆಡಿ ಆಗಬೇಕಲ್ಲ, ಸಾಕಷ್ಟು ಹೆಜ್ಜೆಗಳನ್ನು ದಾಟಬೇಕು. ಈಗ ಆಲ್ರೆಡಿ ಇಸ್ರೋ ಟೆಸ್ಟ್ ಫ್ಲೈಟ್ಗಳನ್ನು ನಡೆಸಿದೆ. ಗಗನ ನೌಕೆ ವಾಪಸ್ ಬಂದಾಗ ಹೇಗೆ ರಿಕವರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಟೆಸ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿದೆ. ಮರುಬಳಕೆಯ ರಾಕೆಟ್ಗಳನ್ನು ಕೂಡ ಚೆಕ್ ಮಾಡಲಾಗಿದೆ. ಈ ವರ್ಷಾಂತ್ಯದಲ್ಲಿ ಸಿಬ್ಬಂದಿ ರಹಿತ ಗಗನಯಾನ ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಶುಭಾಂಶು ಶುಕ್ಲಾ ಹೊತ್ತು ತರುವ ಈ ಜ್ಞಾನ ಭಾರತದ ಫ್ಯೂಚರ್ ಯೋಜನೆಗಳಿಗೆ ತುಂಬ ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ಸೊ ಫ್ರೆಂಡ್ಸ್, ಶುಭಾಂಶು ಶುಕ್ಲಾ ಈ ಮಿಷನ್ ಅನ್ನ ಯಶಸ್ವಿಯಾಗಿ ಮುಗಿಸಿ ಸೇಫ್ ಆಗಿ ವಾಪಸ್ ಬಂದು ಲ್ಯಾಂಡ್ ಆಗಲಿ, ಭಾರತದ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗಲಿ. ಅವ್ರು ಹೇಳಿರೋ ಥರನೇ ಇದು ಭಾರತದ ಸ್ಪೇಸ್ ಜರ್ನಿಯಲ್ಲಿ, ಭಾರತದ ಮುಂದಿನ ಸ್ಪೇಸ್ ಪ್ಲ್ಯಾನ್ಗಳಲ್ಲಿ ದೊಡ್ಡ ಸಾಧನೆಗಳೇನು ಮಾಡೋಕೆ ನಾವು ಬಾಕಿ ಇದೆ. ಗಗನಯಾನ್ ಮಿಷನ್ ಅಂತ ಯೋಜನೆಗಳಿದ್ದಾವೆ. ಅದರಲ್ಲಿ ಮೊದಲ ಹೆಜ್ಜೆಯ ರೂಪದಲ್ಲಿ ನಮಗೆ ಒಂದು ದೊಡ್ಡ ಓಪನಿಂಗ್ ಅನ್ನು ಕೊಡಲಿ ಅಂತ ನಾವು ಕೂಡ ಆಶಿಸೋಣ. ಮುಖ್ಯವಾಗಿ ಅವರ ಅಲ್ಲಿನ ಕಾರ್ಯಾಚರಣೆ ಮತ್ತು ರಿಟರ್ನ್ ಜರ್ನಿ ಕೂಡ ಇಷ್ಟೇ ಸೇಫ್ ಆಗಿ ನೆರವೇರಲಿ ಅಂತ ಆಶಿಸೋಣ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರುತ್ತೆ. ಆಸಕ್ತರು ಕೆಲವೇ ಕ್ಲಿಕ್ಸ್ ಅಲ್ಲಿ ನಿಮ್ಮ ಫ್ಯಾಮಿಲಿಗೆ ಟರ್ಮ್ ಇನ್ಶೂರೆನ್ಸ್ನ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.